ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ಯಾಕೆ ತಡ, ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಇವಾಗ ಸೀರೆನ ಎಷ್ಟು ನೀಟಾಗಿ ಜೋಡಿಸ್ಕೋಬಹುದು ಅನ್ನೋದ ನಿಮ್ಗೆ ಶೇರ್ ಮಾಡ್ತೀನಿ ನೋಡ್ರಿ. ಫಸ್ಟಿಗೆ ಈ ರೀತಿ ಸೀರೆನ ಫೋಲ್ಡ್ ಮಾಡ್ಕೋಬೇಕ್ರಿ. ಮಾಡ್ಕೊಂಬಿಟ್ಟು ನಾನು ವಿಡಿಯೋದಾಗ ತೋರ್ಸತ್ತೀನಲ್ಲ ಅದ ಸೈಜನ್ನು ಮಡಚ್ಕೊಂಬಿಡ್ಬೇಕು. ನೋಡ್ತಿರ್ಬೋದು ಇಲ್ಲಿ ಈ ರೀತಿ ಮಡ್ಚ್ಕೊಂಬಿಡ್ರಿ. ಭಾಳ ಅಂದ್ರೆ ಭಾಳ ಈಸಿ ಐತಿ, ಭಾಳ ಕಷ್ಟ ಏನೂ ಇಲ್ಲ. ನಾವು ಟ್ರೆಜರಿ ಒಳಗೆ ಕಬೋರ್ಡ್ ಒಳಗೆ ಎಕ್ಕಡ್ರೆ ಇಟ್ಟು ಬಿಡ್ತೀವಲ್ಲ, ನೀರಿಗೆ ಅಂದರೆ ಮಡಚಿಟ್ಟಿದ್ದೆಲ್ಲ ಹಾಳಾಗ್ತೈತಿ ಅಂದ್ರೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ಶೇರ್ ಮಾಡೀನಿ. ಭಾಳ ಅಂದ್ರೆ ಭಾಳ ಈಸಿ ಅದಾವು. ಇದ್ರಾಗ ನಿಮಗೆ ಯಾವ್ದು ಇಷ್ಟ ಆಗ್ತೈತಲ್ರಿ ಅದನ್ನು ನೀವು ಫಾಲೋ ಮಾಡಿರಿ. ನೋಡ್ರಿ, ಇವಾಗ ಇಷ್ಟು ಮಡಚಿನಲ್ಲ, ಲಾಸ್ಟ್ ಈ ಸೈಡ್ದು ಏನೈತಿ ನೋಡ್ತಿರ್ಬೋದು, ಈ ರೀತಿ ಇರೋದ್ರೊಳಗನ ಇದನ್ನು ಹಾಕೊಂಡ್ಬಿಡ್ಬೇಕು. ಅಂದ್ರೆ ಏನಂತಾರೋ ಹೇಳಕ್ಕೆ ಬರೋಲ್ಲ, ವಿಡಿಯೋದಾಗ ಕಾಣಿಸ್ತೈತಲ್ಲ ಆ ರೀತಿ ನೀವು ನೋಡ್ರಿ ಈ ರೀತಿನ ಹಾಕೊಂಡ್ಬಿಡ್ರಿ. ನೋಡ್ರಿ ಎಷ್ಟು ನೀಟಾಗಿ ಕುಂತ್ಬಿಡ್ತೈತಿ, ಯಾವುದೇ ಕಾರಣಕ್ಕೂ ಇದು ಬಿಚ್ಚಂಗಿಲ್ಲ. ಮತ್ತು ಇನ್ನೊಂದಂದ್ರೆ ಭಾಳ ಸ್ಪೇಸ್ ಉಳಿತೈತಿ ರೀ. ನಿಮ್ಮ ಕಬೋರ್ಡ್ ಒಳಗೆ ಜಾಗ ಜಾಸ್ತಿ ಉಳಿತೈತಿ. ದೊಡ್ಡ ಸೈಜ್ ಮಡಚೋಕ್ಕಿಂತ ಈ ರೀತಿ ಸಣ್ಣ ಸೈಜ್ ಮಾಡಿಸ್ತೀರ ಆರಾಮಾಗಿ ಮತ್ತೊಂದು 10 ಸೀರೆ ಎಕ್ಸ್ಟ್ರಾ ಇಟ್ಕೋಬಹುದು. ಇವಾಗ ಎರಡನೇ ಟಿಪ್ಸನ್ನು ಶೇರ್ ಮಾಡ್ತೀನಿ ನೋಡ್ರಿ. ಈ ರೀತಿ 4 ಅಥವಾ 5 ಲೇಯರ್ ಇಷ್ಟು ದೊಡ್ಡ ಸೈಜನ್ನು ಮಡಚ್ಕೊಂಡ್ಬಿಡ್ಬೇಕ್ರಿ. ನೋಡ್ತಿರ್ಬೋದು ನಾ ಯಾವ ರೀತಿ ಮಡಚಿ ತೋರ್ಸತ್ತೀನಲ್ಲ ಅದೇ ರೀತಿನ ಮಡಚ್ಕೋರಿ. ನೋಡ್ರಿ, ಇಷ್ಟು ಸೈಜ್ ಮಡಚ್ಕೊಂಡ್ರೆ ಸಾಕು. ಇವಾಗ ಆ ಸೈಡ್ದಿಂದ ನೋಡ್ರಿ ಇಷ್ಟ್ರ ಮಟ್ಟಿಗೆ ಈ ರೀತಿ ಮಡಚ್ಕೊಂಡ್ಬಿಡ್ಬೇಕು. ನೋಡ್ತಿರ್ಬೋದು ಅದ ಸೇಮ ಈ ಕಡೆ ಸೈಡನು ಅದ್ರ ಮೇಲನ ಹಾಕೊಂಡ್ಬಿಡ್ರಿ. ನೋಡ್ರಿ, ಅಂದರೆ ನಾವು ಮಡಚುವಾಗ ನಡುವಿಂದ ಗೆರೆ ಏನಿರ್ತಾವಲ್ಲ ಅದೆಲ್ಲ ಕರೆಕ್ಟಾಗಿ ಮಡ್ಚ್ಕೊಂಡ್ಬಿಡ್ಬೇಕು. ಅಂದ್ರೆ ಇದು ಸೀರೆ ಗೆರೆ ಬೀಳಂಗಿಲ್ಲ. ಹಂಗೆ ಅಂದ್ರೆ ಇಸ್ತ್ರಿ ಐರನ್ ಒಳಗೆ ಹೆಂಗೆ ಮಾಡಿದಿರ್ತೈತಿಲ್ಲ ಹಂಗೆ ನೀಟಂಗಿರ್ತೈತಿ. ನೋಡ್ರಿ, ವಿಡಿಯೋದಾಗ ತೋರ್ಸತ್ತೀನಲ್ಲ ಈ ರೀತಿನ ಮಡ್ಚ್ಕೊಂಡ್ಬಿಟ್ಟು ಅದ್ರ ಒಳಗನ ಈ ರೀತಿ ಹಾಕೊಂಡ್ಬಿಡ್ಬೇಕು. ಅಂದರೆ ಎಲ್ ಶೇಪಾಗಿ ಕುಲ್ಲ ಇರ್ತೈತಲ್ಲ ಆ ರೀತಿ ಉಳ್ತೈತಿ. ನೋಡ್ರಿ ಎಷ್ಟು ನೀಟಾಗಿ ಕೂತೈತಲ್ಲ. ಈ ರೀತಿನೂ ನೀವು ಟ್ರೈ ಮಾಡಿರಿ, ಇದು ಈಸಿ ಐತಿ. ಹಿಂಗೆ ಭಾಳ ಟಿಪ್ಸ್ಗಳು ಅದಾವು, ನಾನೊಂದು 2-3 ಅಷ್ಟೇ ಶೇರ್ ಮಾಡೀನಿ. ಇದೂ ಯಾವುದೇ ಕಾರಣಕ್ಕೂ ನೀರಿಗೆ ಹಾಳಾಗಂಗಿಲ್ಲ. ನೋಡ್ರಿ, ಇವಾಗ ಇನ್ನೊಂದು ಅದ ಸೀರೆಲೇನ ತೋರಿಸ್ತೇನೋ. ದೊಡ್ಡ ಸೈಜನ್ನು ಬರೀ ಒಂದು 4 ಇದು ಆಗಷ್ಟು ಅಷ್ಟನ್ನು ಮಡ್ಚ್ಕೊಂಬಿಡ್ರಿ. ಮಡ್ಚ್ಕೊಂಬಿಟ್ಟ ನೋಡ್ರಿ, ನಾನು ಮುಂದಿನ ಸೈಡನ್ನು ಹಾಕೊಂಡಿದ್ನಲ್ಲ ಅದನ್ನು ಪದರನ್ನು ಅದನ್ನು ಇವಾಗ ಹಿಂದಿನ ಸೈಡನ್ನು ಹಾಕೊಂಡ್ಬಿಡ್ಬೇಕ್ರಿ. ಹಿಂದಿನ ಸೈಡ್ ಹಾಕೊಂಡ್ಬಿಟ್ಟ ಈ ರೀತಿ ದೊಡ್ಡ ಸೈಜಾಗಿನ ಇದನ್ನು ಉಲ್ಟಾನ ಮಡ್ಚ್ಕೊಂಡ್ಬಿಡ್ಬೇಕು. ನೋಡ್ರಿ, ಅದನ್ನು ಇದು ಸೇಮ್ ಮಡ್ಚ್ಕೋರಿ. ಫಸ್ಟಿಗೆನ ಅದ್ರ ಮೇಲೆನ ಹಾಕಿದ್ನಿ ಇನ್ನೊಂದು ಲೇಯರ, ಆದರೆ ಇವಾಗ ಏನೈತಿ ಎರಡು ಸಮಾನಾಗಿ ಈ ರೀತಿ ಮಡ್ಚ್ಕೊಳತ್ತೀನಿ. ಮಡ್ಚ್ಕೊಂಬಿಟ್ಟ ನೋಡ್ರಿ ಇದನ್ನ ಮತ್ತು ಇವಾಗ ಇದ್ರ ಮೇಲೆ ಹಾಕೊಂಡ್ಬಿಡ್ಬೇಕ್ರಿ. ನೋಡ್ರಿ, ವಿಡಿಯೋದಾಗ ಕಾಣಿಸ್ತೈತಲ್ಲ ಈ ರೀತಿ. ನೋಡ್ರಿ, ಇದ್ರ ಮೇಲನ ಇದನ್ನು ಈ ರೀತಿ ಹಾಕೊಂಡ್ಬಿಟ್ರೆ ಮುಗೀತು. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಇವಾಗ ಈ ಸೈಡ್ ಏನಿದು ಉಳಿದಿರ್ತೈತಲ್ಲ ಕೆಳಗಿಂದ ಅದನ್ನು ಆರಾಮಾಗಿನ ಇದ್ರೊಳಗೆ ಸೇರಿಸ್ಕೊಂಡ್ಬಿಡ್ಬೇಕು. ನೀಟಾಗಿ ಹಾಕೊಂಡ್ಬಿಡ್ಬೇಕು. ಅಂದ್ರೆ ಒಳಗೆ ಮುದುಡಿ ಆಗೋಂಗೆ ಸೇರಿಸ್ಬೇಡ್ರಿ, ಕರೆಕ್ಟಾಗಿ ಸೇರಿಸ್ಕೊಂಡ್ರೆ ಆಯಿತು. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕೂತೈತಲ್ಲ. ಇದು ಭಾಳ ಅಂದ್ರೆ ಭಾಳ ಈಸಿ ಐತಿ. ಇವು ಎಲ್ಲದ್ರಾಗೂ ನಿಮಗೆ ಯಾವುದು ಚಲೋ ಅನ್ನಿಸ್ತೈತಲ್ಲ ಅದನ್ನು ಒಂದನ್ನು ನೀವು ಫಾಲೋ ಮಾಡಿರಿ. ಇನ್ನೊಂದು ನೋಡ್ರಿ, ಸೀರೆ ಒಂದು ಕಡೆ ಬ್ಲೌಸ್ ಒಂದು ಕಡೆ ಆಗ್ತೈತಿ ಅನ್ನೋರ ಈ ಟಿಪ್ಸನ್ನು ಫಾಲೋ ಮಾಡಿರಿ. ಎರಡು ಒಂದೇ ಕಡೆ ಇರಬೇಕು ಅಂದ್ರೆ ನೋಡ್ರಿ, ಸೀರೆನ ಈ ರೀತಿ ನೀಟಾಗಿ ಮಡ್ಚ್ಕೊಂಬಿಟ್ಟ ಬ್ಲೌಸ್ ಏನಿರ್ತೈತಲ್ಲ ಆ ಬ್ಲೌಸನ್ನು ಅದರೊಳಗೆ ಹಾಕೊಂಡ್ಬಿಡ್ರಿ. ನಾನು ವಿಡಿಯೋದಾಗ ತೋರ್ಸತ್ತೀನಲ್ಲ ಆ ರೀತಿ ಹಾಕಿ ಈ ರೀತಿ ಮೇಲೊಂದು ಮತ್ತು ಲಾಸ್ಟಿಗೆ ಈ ರೀತಿ ಸಿಂಪಲ್ಲಾಗಿ ಹುಕ್ಕನ್ನು ಹಾಕೊಂಡ್ಬಿಡ್ಬೇಕ್ರಿ. ಮ್ಯಾಲೆ ಎಷ್ಟು ಸೈಜ್ ನಾನು ಎಕ್ಸ್ಟ್ರಾ ಮ್ಯಾಲೆ ಬಿಟ್ಟೀನಿ, ಕೆಳಗೆ ಎಷ್ಟು ಸೈಜ್ ಸೀರೆ ಇದನ್ನು ಬಿಟ್ಟೀನಿ ಅನ್ನೋದ ನೀವು ವಿಡಿಯೋದಾಗ ನೋಡಿರಲ್ಲ ಆ ರೀತಿನೇ ಮಾಡ್ಕೊಂಡ್ಬಿಡ್ಬೇಕು. ಮಾಡ್ಕೊಂಡ್ಬಿಟ್ಟು ಆ ಬ್ಲೌಸ್ದ ಈ ತೋಳದ ಏನಿರ್ತೈತಲ್ಲ ಅದನ್ನು ಒಳಗೆ ಈ ರೀತಿ ನೀಟಾಗಿ ಹಾಕೊಂಡ್ಬಿಡ್ಬೇಕ್ರಿ. ನೋಡ್ರಿ, ವಿಡಿಯೋದಾಗ ಕಾಣಿಸ್ತೈತಲ್ಲ ಆ ರೀತಿ ಜಾಸ್ತಿ ಮುದುಡಿ ಮಾಡೋಕ್ಕೆ ಹೋಗಬೇಡ್ರಿ. ಇವಾಗ ಇದ್ರ ಮ್ಯಾಲಿನ ತೊಗೊಂಡಿದ್ದ ಲೇಯರನ್ನು ಹಾಕೊಂಡ್ಬಿಟ್ಟ ಇವಾಗ ಈ ಸೈಡನ್ನು ಈ ರೀತಿ ಉಲ್ಟಾ ಮಾಡ್ಕೊಂಡ್ಬಿಡ್ಬೇಕ್ರಿ. ನೋಡ್ರಿ, ಈ ರೀತಿ ಉಲ್ಟಾ ಮಾಡ್ಕೊಂಡ್ಬಿಟ್ಟ ಹಿಂದೆ ತಿರುಗಿಸಿ ಹಿಂದಿನ ಸೈಡ್ ಅಂದ್ರೆ ಬ್ಯಾಕ್ ಸೈಡ್ ಬೆನ್ ಸೈಡ್ ಉಳಿತೈತಲ್ಲ ಮ್ಯಾಲ, ಆವಾಗ ಈ ರೀತಿ ಆರಾಮಾಗಿನ ಅದನ್ನು ಇದ್ರೊಳಗೆ ಹಾಕೊಂಡ್ಬಿಟ್ರೆ ಸೀರೆ ಮತ್ತು ಬ್ಲೌಸ ಎರಡು ಒಂದೇ ಕಡೆ ಕುಂಡಿರ್ತೈತಿ. ನಿಮ್ಗೆ ಅರ್ಜೆಂಟಾಗಿ ಎಲ್ಲೇ ಹೋಗಬೇಕಾದ್ರೂ
ಆರಾಮಾಗಿ ಒಂದು ಸೈಡ್ ಇರೋದ್ರಿಂದ ನಿಮಗೆ ಈಸಿಯಾಗಿ ಸಿಗ್ತೈತಿ ಮತ್ತು ಭಾಳ ನೀಟಾಗಿನೂ ಕುಂಡಿರ್ತೈತಿ ರೀ. ಇದ್ರಾಗನ ನೀವು ಪೆಟಿಕೋಟನ್ನು ಸೇರಿಸ್ಕೊಂಡಿಟ್ರೆ ಮುಗೀತು. ಸಿಂಪಲ್ ಆಗಿರೋ ಸೀರೆ ಮಡ್ಚೋದನ್ನು ತೋರಿಸಿನಿ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.